Hey, Namaskara. Welcome back to Bharat Pills. Today's topic set in Python. Set ಹೇಗೆ ವರ್ಕ್ ಆಗುತ್ತೆ, set methods and operations, set real time example, set creating and accessing, also set comprehension and interview ಅಲ್ಲಿ ಕಾಮನ್ ಮಿಸ್ಟೇಕ್ಸ್ ಹೇಗೆ ಅವಾಯ್ಡ್ ಮಾಡೋದು, ಇಂಟರ್ವ್ಯೂ ಅಲ್ಲಿ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. Set is a collection of unique items. Unique items ಇರಬೇಕು, there is no duplicates, duplicate items ಇರಲ್ಲ. Then sets ಗೆ ಯಾವುದೇ ರೀತಿ ಆರ್ಡರ್ ಇರಲ್ಲ, ಅನ್ಆರ್ಡರ್ಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಯಾವ ರೀತಿ ಅಂತ ಫ್ರೂಟ್ಸ್ ಆಪಲ್, ಬನಾನಾ, ಮ್ಯಾಂಗೋ ಅಂಡ್ ಆಪಲ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. Apple, banana, mango, apple. Apple is repeated twice, but after creating the sets within the curly braces with the commas, while we print the fruits, duplicate item, that is apple, will return only once. Banana, mango, and apple. Sets as unordered. ಯಾಕೆ apple remove ಮಾಡ್ತಾರೆ, this apple remove ಆಯಿತು, this apple ಯಾಕೆ ಬಂದಿಲ್ಲ ಅಂತಂದ್ರೆ set is a unordered. Sets ಗೆ ಫಾರ್ ಎಕ್ಸಾಂಪಲ್ ಸಮಟೈಮ್ಸ್ ಔಟ್ಪುಟ್ ಅಲ್ಲಿ ಮ್ಯಾಂಗೋ, ಬನಾನಾ, ಆಪಲ್ ಅಂತಾನು ಬರ್ಬೋದು, ಅದು ಅನ್ಆರ್ಡರ್ಡ್ ಕಲೆಕ್ಷನ್. ಆಸ್ ಐ ಮೆನ್ಷನ್, ನೋ ಡ್ಯೂಪ್ಲಿಕೇಟ್ಸ್. ದೆನ್ ಸೆಟ್ಸ್ ಅಲ್ಲಿ ಬರುವಂತ ಐಟಮ್ಸ್ ಇದೆಯಲ್ಲ, ಆಪಲ್, ಬನಾನಾ, ಮ್ಯಾಂಗೋ, ಈ ಐಟಮ್ಸ್ ಇಮ್ಯೂಟೇಬಲ್ ಅಂತಂದ್ರೆ ಚೇಂಜ್ ಮಾಡೋದಕ್ಕೆ ಆಗಲ್ಲ. ಮ್ಯೂಟೇಬಲ್ ಅಂದ್ರೆ ಇಟ್ ಕ್ಯಾನ್ ಬಿ ಮಾಡಿಫೈಡ್, ಇಟ್ ಕ್ಯಾನ್ ಬಿ ಆಲ್ಟರ್ಡ್. ಒನ್ಸ್ ಇಟ್ ಕ್ರಿಯೇಟೆಡ್ ಇಟ್ ಕ್ಯಾನ್ ನಾಟ್ ಬಿ ಚೇಂಜ್ಡ್, ದಟ್ ಈಸ್ ಇಮ್ಯೂಟೇಬಲ್. ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ನಂಬರ್ ಅಂಡ್ ಟಪಲ್ ಲೈಕ್ ದಟ್. ಸ್ಟ್ರಿಂಗ್ ವ್ಯಾಲ್ಯೂಸ್ ಕೂಡ ಚೇಂಜ್ ಮಾಡಕ್ಕಾಗಲ್ವಲ್ಲ, ಅದು ಇಮ್ಯೂಟೇಬಲ್. ಸೆಟ್ಸ್ ಇಸ್ ಎ ಇಮ್ಯೂಟೇಬಲ್. ದೆನ್ ಸಿಂಟ್ಯಾಕ್ಸಿಸ್ ಆಫ್ ಸೆಟ್ಸ್ ಅಂತ ಬಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ, ಸೆಟ್ ಎಸ್ ಇಸ್ ಈಕ್ವಲ್ಸ್ ಟು ವಿದಿನ್ ಎ ಕರ್ಲಿ ಬ್ರೇಸಸ್ 1 2 3 ಲೈಕ್ ದಟ್. ಅಂದ್ರೆ ಕರ್ಲಿ ಬ್ರೇಸಸ್ ಅಲ್ಲಿ ಇರುತ್ತೆ, ಸಪರೇಟೆಡ್ ಬೈ ದಿ ಕಾಮರ್ಸ್. ಅದೇ ಡಿಕ್ಷನರೀಸ್ ನೀವು ವಾಚ್ ಮಾಡಿಲ್ಲ ಅಂತಂದ್ರೆ ಪ್ರೀವಿಯಸ್ ವಿಡಿಯೋ ವಾಚ್ ಮಾಡಿ. ಡಿಕ್ಷನರೀಸು ಕೂಡ ಕರ್ಲಿ ಬ್ರೇಸಸ್ ಅಲ್ಲಿ ಇರುತ್ತೆ, ಬಟ್ ಕೀ ಅಂಡ್ ದಿ ವ್ಯಾಲ್ಯೂ ಈ ರೀತಿ ಇರುತ್ತೆ ಡಿಕ್ಷನರೀಸ್. ಸೆಟ್ಸ್ ಆದ್ರೆ ಓನ್ಲಿ ದಿ ಐಟಮ್ಸ್, ದೇರ್ ಇಸ್ ನೋ ಕೀ, ದೇರ್ ಇಸ್ ನೋ ವ್ಯಾಲ್ಯೂಸ್. ಸೆಟ್ಸ್ ನ ಯಾವ ರೀತಿ ಯೋಚನೆ ಮಾಡ್ಬೇಕು ಅಂತಂದ್ರೆ, ಎಂಟೈರ್ ಸೆಟ್ಸ್ ಅಲ್ಲಿ ಕ್ರಿಯೇಷನ್ ಅಲ್ಲಿ ಡ್ಯೂಪ್ಲಿಕೇಶನ್ ಅಲೋ ಮಾಡುತ್ತೆ, ಬಟ್ ಅದು ಪ್ರಿಂಟ್ ಮಾಡ್ಬೇಕಾದ್ರೆ ಇಟ್ ರಿಟರ್ನ್ಸ್ ಓನ್ಲಿ ಯೂನಿಕ್ ಎಲಿಮೆಂಟ್ಸ್, ನೋ ಡ್ಯೂಪ್ಲಿಕೇಟ್ ಎಲಿಮೆಂಟ್ಸ್. ಸೆಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಂದ್ರೆ, ಯಾಕೆ ಸೆಟ್ಸ್ ಯೂಸ್ ಆಗುತ್ತೆ ಅಂದ್ರೆ ಡ್ಯೂಪ್ಲಿಕೇಟ್ಸ್ ನ ರಿಮೂವ್ ಮಾಡೋದಕ್ಕೆ. ಈಗ ಡ್ಯೂಪ್ಲಿಕೇಟ್ಸ್ ರಿಮೂವ್ ಮಾಡಿದ್ವಿ, ಡೇಟಾ ಸೈಜ್ ಆಗ್ಮೆಂಟೇಷನ್ ಮಾಡಬೇಕಾದ್ರೆ ಕಡಿಮೆ ಆಗಿರುತ್ತೆ, ಅವಾಗ ಫಾಸ್ಟ್ ಆಗಿ ಅದರಲ್ಲಿರೋರನ್ನ ಆಕ್ಸೆಸ್ ಮಾಡಬಹುದು, ಅಂದ್ರೆ ಡೇಟಾ ಐಟಮ್ಸ್ ನ ಆಕ್ಸೆಸ್ ಮಾಡಬಹುದು. ನೆಕ್ಸ್ಟ್, ಸೆಟ್ಸ್ ಆಪರೇಷನ್ಸ್ ಆರ್ ಮೋಸ್ಟ್ ಯೂಸ್ಫುಲ್ ಇನ್ ದಿ ಮ್ಯಾಥಮೆಟಿಕಲ್ ಆಪರೇಷನ್ಸ್. ನೀವು PU ಅಲ್ಲೆಲ್ಲ ಕಲ್ತಿರ್ತೀರಾ, ಸೆಟ್ಸ್ ಆಪರೇಷನ್ಸ್ ಯಾವುದು, ಯೂನಿಯನ್, ಇಂಟರ್ಸೆಕ್ಷನ್, ಡಿಸ್ಜಾಯಿಂಟ್ ಎಲ್ಲ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಅದೇ ರೀತಿ ಪೈಥಾನ್ ಅಲ್ಲೂ ಕೂಡ ಮ್ಯಾಥಮೆಟಿಕಲ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡೋದಕ್ಕೆ ಸೆಟ್ಸ್ ನ ಯೂಸ್ ಮಾಡ್ತೀವಿ. Now creating sets can be possible in the 4 different ways. One, using the curly braces like this, and one using the set function. Set function ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, for example s is equals to set of, then list of values you want to print 10 20 30, then it will create. Even though there is, while creating you can add the duplicates, but while printing the set values it removes the duplicate. Then empty set ಅಂದ್ರೆ null values can also you can create. Then set with mixed data types. Mixed data types ಅಂದ್ರೆ integer, then string, then float, then list. It supports all data types. Note, creates an empty dictionary, use set for an empty set. Sets remove the duplicate automatically, as I already mentioned. For example, ನೀವು set create ಮಾಡಿರ್ತೀರಾ, s is equals to 1 2 2 1 6 7 8, print s, while the answer is 1 2 6 7 8. It removes duplicates like this. Refer this example. As it removes the duplicates of a and the 2, the output will be 1 2 3a. Then important set operations, union, intersection, difference and symmetric difference. For example, ನಿಮಗೆ ವೆನ್ ಡಯಾಗ್ರಾಮ್ಸ್ ಗೊತ್ತಿರುತ್ತೆ ಅನ್ಕೊಂತೀನಿ. ಇದು set 1 and set 2. This is intersection, combining of both set 1 and set 2 ಎಲ್ಲಿ intersection ಆಗುತ್ತೆ, ಇದು intersection. Then complete full union, difference minus this part, for example, yeah, this part only the s2 minus s1, this is the difference. And symmetric, not in both the cases, either 1 ಅಲ್ಲಿ ಮಾತ್ರ ಇಲ್ಲ, set 1 ಅಲ್ಲಿ ಪ್ರೆಸೆಂಟ್ ಇರಬೇಕು, set 2 ಅಲ್ಲಿ ಪ್ರೆಸೆಂಟ್ ಇರಬಾರ್ದು ಆ ಎಲಿಮೆಂಟ್ಸ್, ಆ ರೀತಿ. ಫಾರ್ ಎಕ್ಸಾಂಪಲ್ ಇವಾಗ ರೆಫರ್ ಮಾಡಿ, ಇಲ್ಲಿ ಯೂನಿಯನ್ set 1 ಯೂನಿಯನ್ set 2 ಅಂತ ಅನ್ಕೊಳ್ಳಿ. ಐಟಮ್ಸ್ ಇನ್ ದಿ set 1 ಆರ್ set 2 ಬೋತ್. ಇವಾಗ 1 2 and 2 3 ಇದೆ. ಇವಾಗ ಏನ್ ಮಾಡುತ್ತೆ, ಎರಡನ್ನು ಕಂಬೈನ್ ಮಾಡುತ್ತೆ, 2 2 ನ ಡ್ಯೂಪ್ಲಿಕೇಟ್ಸ್ ನ ರಿಮೂವ್ ಮಾಡುತ್ತೆ, ಅಂದ್ರೆ 1 ಮಾತ್ರ 1 2 3 1 ಟೈಮ್ಸ್ ಮಾತ್ರ ಬರುತ್ತೆ. ದೆನ್ ಇಂಟರ್ಸೆಕ್ಷನ್ ಅಲ್ಲಿ ಏನಾಗುತ್ತೆ, ಬೋತ್ ಅಲ್ಲಿ ಕಾಮನ್ ಇರುವಂತ ಎಲಿಮೆಂಟ್ಸ್ ನ ಮಾತ್ರ ರಿಟರ್ನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 1 2 and 2 3 ಕಾಮನ್ ಇರೋ ಎಲಿಮೆಂಟ್ ಯಾವುದು 2 ನ ಮಾತ್ರ ರಿಟರ್ನ್ ಮಾಡುತ್ತೆ. ನೆಕ್ಸ್ಟ್ ಡಿಫರೆನ್ಸ್, present in 1 and not in the another set, present in set 1 and not in the set 2, like that. 1 2 and 2 3, 2 2 is the common, but present in set 1 not in the set 2. 1 set 1 ಅಲ್ಲಿ present ಇದೆ, but set 2 ಅಲ್ಲಿ present ಇಲ್ಲ, ಅದಕ್ಕೆ it returns 1. Then symmetric difference, either set ಅಲ್ಲಿ present ಇರಬೇಕಂದ್ರೆ ಇಂಡಿವಿಜುವಲ್ ಸೆಟ್ಸ್ ಪ್ರೆಸೆಂಟ್ ಇರಬೇಕು, ಬಟ್ ಎರಡರಲ್ಲೂ ಪ್ರೆಸೆಂಟ್ ಇರಬಹುದು. ಫಾರ್ ಎಕ್ಸಾಂಪಲ್ 1 2 and 2 3 ಎರಡರಲ್ಲೂ ಪ್ರೆಸೆಂಟ್ ಇರೋದು ಯಾವುದು, 2 ನ ರಿಮೂವ್ ಮಾಡುತ್ತೆ, and 1 3 ಅಂದ್ರೆ ಇದು ಇಂಟರ್ಸೆಕ್ಷನ್ ನ ರಿಮೂವ್ ಮಾಡುತ್ತೆ, ಇಂಡಿವಿಜುವಲ್ ಎಲಿಮೆಂಟ್ಸ್ ಫ್ರಮ್ ದಿ ಸೆಟ್ಸ್ ನ ಬರೆಯುತ್ತೆ. This is how sets operations works, as like the mathematical operations.
ಯಾವುದೇ ಮೇಜರ್ ಡಿಫರೆನ್ಸ್ ಇಲ್ಲ. ನೀವು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಲ್ಲಿ +1 +2 ಅಂಡ್ ಇಂಜಿನಿಯರಿಂಗ್ ಅಲ್ಲಿ 7 8 ಎವ್ರಿ ನೀವು ಏನ್ ಕಲ್ತಿರ್ತೀರ ಅದೇ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಇಲ್ಲಿ ಅಪ್ಲೈ ಆಗುತ್ತೆ. ಬಿಲ್ಟ್ ಇನ್ ಮೆಥಡ್ಸ್ ಇನ್ ಸೆಟ್ ಆಡ್, ರಿಮೂವ್, ಡಿಸ್ಕಾರ್ಡ್, ಪಾಪ್, ಕ್ಲಿಯರ್, ಕಾಪಿ. ಆಡ್ ಏನ್ ಮಾಡುತ್ತೆ, ಹೊಸ ಎಲಿಮೆಂಟ್ ನ ಎಕ್ಸಿಸ್ಟಿಂಗ್ ಸೆಟ್ ಗೆ ಆಡ್ ಮಾಡುತ್ತೆ. ದಟ್ ಈಸ್ ಎಸ್ ಡಾಟ್ ಆಡ್ 50, ಇವಾಗ 50 ಆಡ್ ಮಾಡಿದ್ರೆ ದೆನ್ sets will be 10, 20, 30, 40 and the 50 also add ಮಾಡುತ್ತೆ. Then remove 20, it will remove this 20, then set will be 10, 20, sorry 30, 40 and the 50. remove just remove ಅಂತಂದ್ರೆ ಅದ್ರಲ್ಲಿ ಇರೋದನ್ನ ಮಾತ್ರ ರಿಮೂವ್ ಮಾಡುತ್ತೆ. ದೆನ್ ಡಿಸ್ಕಾರ್ಡ್ ಏನ್ ಮಾಡುತ್ತೆ, ಡಿಸ್ಕಾರ್ಡ್ ಆಲ್ಸೋ ರಿಮೂವ್. ಡಿಸ್ಕಾರ್ಡ್ ಮತ್ತೆ ರಿಮೂವ್ ಇರುವಂತ ಡಿಫರೆನ್ಸ್ ಏನಂತಂದ್ರೆ ಇಫ್ ದ ಎಲಿಮೆಂಟ್ ಎಕ್ಸಿಸ್ಟ್ ಇಲ್ಲ ಬಟ್ ನಾವು ರಿಮೂವ್ ಮಾಡಬೇಕು ಅಂತ ಅಂದಾಗ ಡಿಸ್ಕಾರ್ಡ್ ನ ಯೂಸ್ ಮಾಡಿ. ಯಾಕೆಂದ್ರೆ ಡಿಸ್ಕಾರ್ಡ್ಸ್ ಯಾವುದೇ ರೀತಿ ಎರರ್ ನ ರೇಸ್ ಮಾಡಲ್ಲ, ಆದ್ರೆ ರಿಮೂವ್ ಎರರ್ ನ ರೇಸ್ ಮಾಡುತ್ತೆ. ಇಫ್ ದ ವ್ಯಾಲ್ಯೂ ನಾಟ್ ಫೌಂಡ್ ಇನ್ ದಿ ಸೆಟ್ unknowingly it raises the error ಯಾವುದು ರಿಮೂವ್. ಬಟ್ ವ್ಯಾಲ್ಯೂ ಇಲ್ಲ ಅಂದ್ರೂ ರಿಮೂವ್ ಮಾಡಬೇಕು. ಸಮಟೈಮ್ಸ್ ನಿಮಗೆ ಗೊತ್ತಿರೋ ವ್ಯಾಲ್ಯೂ ಇದೆಯಾ ಅಂತ ಕನ್ಫರ್ಮೇಷನ್ ಗೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಬೇಕಂದ್ರೆ ಡಿಸ್ಕಾರ್ಡ್ ಯೂಸ್ ಮಾಡಿ. ಯಾಕಂದ್ರೆ ಡಿಸ್ಕಾರ್ಡ್ ರಿಮೂವ್ ಮಾಡುತ್ತೆ ಬಟ್ ಆ ಎಲಿಮೆಂಟ್ ಇಲ್ಲ ಅಂದ್ರೆ ವ್ಯಾಲ್ಯೂ ಎರರ್ ಅಂತ ಏನು ರೇಸ್ ಮಾಡಲ್ಲ. ದೆನ್ ಪಾಪ್ ಏನ್ ಮಾಡುತ್ತೆ, ಲಾಸ್ಟ್ ವ್ಯಾಲ್ಯೂನ ರಿಮೂವ್ ಮಾಡುತ್ತೆ, ರಿಮೂವ್ ಮಾಡಿದ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಕ್ಲಿಯರ್ ಏನ್ ಮಾಡುತ್ತೆ, ಎಂಟೈರ್ ಸೆಟ್ ನ ಕ್ಲಿಯರ್ ಮಾಡುತ್ತೆ, ಎಂಟೈರ್ ಸೆಟ್ ನ ರಿಮೂವ್ ಮಾಡುತ್ತೆ, ಸೆಟ್ ಐಟಮ್ಸ್ ನ. ಕಾಪಿ ಏನ್ ಮಾಡುತ್ತೆ, ಎಂಟೈರ್ ಸೆಟ್ ವ್ಯಾಲ್ಯೂಸ್ ನ ಕಾಪಿ ಮಾಡುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೆಟ್ ಐಟಮ್ಸ್, ಈ ಐಟಮ್ಸ್ ಅಲ್ಲಿ ಸ್ಟ್ರಿಂಗ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಅದು ಇಮ್ಯೂಟೇಬಲ್ ಸ್ಟ್ರಿಂಗ್ಸ್ ಯೂಸ್ ಮಾಡಿದ್ರೆ. ಆದ್ರೆ ಸೆಟ್ಸ್ ಆರ್ ದಿ ಮ್ಯೂಟೇಬಲ್. ಯು ಕ್ಯಾನ್ ಆಲ್ಟರ್, ಮಾಡಿಫೈ, ಆಡ್, ರಿಮೂವ್, ಡಿಸ್ಕಾರ್ಡ್, ಡಿಲೀಟ್ ಎವ್ರಿಥಿಂಗ್ ವಾಟ್ ಎವರ್ ಯು ಕ್ಯಾನ್ ಡೂ. ಬಟ್ ಸೆಟ್ಸ್ ಅಲ್ಲಿ ಸ್ಟ್ರಿಂಗ್ಸ್, ಟಪಲ್ಸ್, ಇಂಟಿಜರ್ಸ್ ಯೂಸ್ ಮಾಡಿದ್ರೆ ಯು ಕಾಂಟ್ ಆಲ್ಟರ್. ದಟ್ ಈಸ್ ಸೆಟ್ಸ್ ಐಟಮ್ಸ್ ಆರ್ ದಿ ಇಮ್ಯೂಟೇಬಲ್, ಸೆಟ್ಸ್ ಈಸ್ ಎ ಮ್ಯೂಟೇಬಲ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೆಟ್ ಈಸ್ ಎ ಮ್ಯೂಟೇಬಲ್ ಅಂದ್ರೆ ಸೆಟ್ಸ್ ನ ನೀವು ಮಾಡಿಫೈ ಮಾಡಬಹುದು. ಸೆಟ್ ಅಲ್ಲಿ ಬರುವಂತ ಐಟಮ್ಸ್, ಫಾರ್ ಎಕ್ಸಾಂಪಲ್ ಭರತ್, ಶರತ್, ಲೈಕ್ ದಟ್ ನೇಮ್ಸ್ ಇರ್ತಾರೆ ಸೆಟ್ ಅಲ್ಲಿ ಅಂತ, ಅದನ್ನ ನೀವು ಆಲ್ಟರ್ ಮಾಡೋದಕ್ಕೆ ಆಗಲ್ಲ. ದಟ್ ಈಸ್ ಇಮ್ಯೂಟೇಬಲ್. ಮೆಂಬರ್ಶಿಪ್ ಅಂಡ್ ಸೈಜ್ ಅಂತಂದ್ರೆ ದಿಸ್ ಐಟಮ್ ಎಕ್ಸಿಸ್ಟ್ ಇದೆಯಾ ಇಲ್ವಾ ಈ ಸೆಟ್ ಅಲ್ಲಿ ಚೆಕ್ ಮಾಡೋದಕ್ಕೆ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂದ್ರೆ ಇನ್ ಅಂಡ್ ನಾಟ್ ಇನ್ ಯೂಸ್ ಮಾಡ್ತೀವಿ. ಇದರ ಔಟ್ಪುಟ್ ಬೂಲಿಯನ್ ಅಲ್ಲಿ ಬರುತ್ತೆ, ಅಂದ್ರೆ ಟ್ರೂ ಆರ್ ಫಾಲ್ಸ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಎಸ್ ಇದಿದೆಯಲ್ಲ ಸೆಟ್ ಎಸ್ ಏನ್ ಮಾಡ್ತೀನಿ 100 ಇನ್ ದ ನೇಮ್ ಎಸ್ ಪ್ರಿಂಟ್ ಮಾಡ್ತಾಗ ಪ್ರಿಂಟ್ ಫಾಲ್ಸ್, ಪ್ರಿಂಟ್ 100 not in S true because 100 not present in S, like that. Find the numbers of items using len function. You can use the len function to find the number of items. If there are duplicate items, it counts only one time. Sets are greater for lookups. They are much faster than list for membership testing. Why it is much faster than list? Because list can allow duplicate values, sets can't allow duplicate values. Duplicate values ಇಲ್ಲ ಅಂತಂದ್ರೆ ಫಾಸ್ಟರ್ ಆಗಿ ಆಕ್ಸೆಸ್ ಮಾಡಬಹುದು ಅಂಡ್ ಲೆಸ್ ಮೆಮೊರಿಯಲ್ಲಿ ನೀವು ಸರ್ಚ್ ಮಾಡ್ತಾ ಹೋಗಬಹುದು. ಈಗ ಡುಪ್ಲಿಕೇಟ್ಸ್ ಇದೆ ತುಂಬಾ ಜನ ಜಾಸ್ತಿ ಆಗ್ತಾರೆ, ನೀವು ಹೆಂಗ್ ಸರ್ಚ್ ಮಾಡ್ತೀರಾ ಆ ರೀತಿ ವರ್ಕ್ ಆಗುತ್ತೆ. ಸೆಟ್ಸ್ ನ ಕ್ಲೀನ್ ಅಂಡ್ ಕನ್ಸೈಸ್ ವೇಲಿ ಕ್ರಿಯೇಟ್ ಮಾಡೋದನ್ನ ಸೆಟ್ ಕಾಂಪ್ರಿಹೆನ್ಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಲೂಪ್ಸ್ ನ ಯೂಸ್ ಮಾಡಿ ಸಿಂಟ್ಯಾಕ್ಸ್ ನೋಡಿ ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ. ದೆನ್ ಯೂಸಿಂಗ್ ಎಕ್ಸ್ಪ್ರೆಷನ್ ಅಂಡ್ ದ ಲೂಪ್ ಅಂಡ್ ಆಲ್ಸೋ ದ ಇಫ್ ಕಂಡೀಷನ್, ಇಫ್ ಎಲ್ಸ್ ಕಂಡೀಷನ್ಸ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಐ ವಾಂಟ್ ಪ್ರಿಂಟ್ ದಿ ಸ್ಕ್ವೇರ್ ನಂಬರ್ಸ್ ಫ್ರಮ್ ಎಕ್ಸ್ಪ್ರೆಷನ್ ಏನು ಸ್ಕ್ವೇರ್ ಗೆ, ಈಗ 2 into 2 ಸ್ಕ್ವೇರ್ ವ್ಯಾಲ್ಯೂ, ಅದಕ್ಕೆ x into x ಫಾರ್ ಎವ್ರಿ x ಅಂದ್ರೆ ಫಾರ್ ಎವ್ರಿ ಇಟರೇಷನ್ ಇನ್ ದ ರೇಂಜ್ ಆಫ್ 1 to 6 y 6 I want to print up to 5, the outer value is excluded, that's why I increment by 1, so 1 to 6. Then print square ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ 1 4 9 16 25 from 1 to 5 it print the square number. And another question, for printing the even numbers, I want even number, that is I just apply the expression as 6x, sorry, for x in range of 1 to 11, so I want 1 to 10 and I increment last by 1. If x modulus divided by is equal to 0, then print the even. Then output will be 2 4 6 8 10, like that. ಅಂದ್ರೆ ಲೂಪ್ಸ್ ನ ಮತ್ತೆ ಕಂಡೀಷನ್ಸ್ ನ ಯೂಸ್ ಮಾಡಿ ಕಾಂಪ್ರಿಹೆನ್ಷನ್ ಅಂತಂದ್ರೆ ಕ್ಲಿಯರ್ ಮತ್ತೆ ಕನ್ಸೈಸ್ ವೇಲಿ ಕ್ರಿಯೇಟ್ ಮಾಡೋದಕ್ಕೆ ಸೆಟ್ಸ್ ನ ಯೂಸ್ ಮಾಡ್ತೀವಿ. ಅದು ಮೋಸ್ಟ್ ಇಂಪಾರ್ಟೆಂಟ್ಲಿ ಏನ್ ಮಾಡ್ತೀವಿ, ಎಲ್ಲ ಬರಿತೀವಿ ಅಂದ್ರೆ ಎಕ್ಸ್ಪ್ರೆಷನ್ ಬರಿತೀವಿ, ಕಂಡೀಷನ್ಸ್ ಬರಿತೀವಿ, ಬಟ್ ಈ ಕರ್ಲಿ ಬ್ರೇಸಸ್ ನ ಮರ್ತೋಗ್ಬಿಡ್ತೀವಿ. ಕರ್ಲಿ ಬ್ರೇಸಸ್ ಮೋಸ್ಟ್ ಇಂಪಾರ್ಟೆಂಟ್, ಯಾಕೆಂದ್ರೆ ಅದು ಸೆಟ್ಸ್ ಅಂತ ಗೊತ್ತಾಗ್ಬೇಕಲ್ಲ. ಈ ಕರ್ಲಿ ಬ್ರೇಸಸ್ ಮರೆತ್ರೆ ಅದೇ ಸೆಟ್ ಕಾಂಪ್ರಿಹೆನ್ಷನ್ ಆಗಲ್ಲ. ಸೆಟ್ ಕಾಂಪ್ರಿಹೆನ್ಷನ್ಸ್ ಯೂಸ್ ಮಾಡಿದ ಪ್ರೋಗ್ರಾಮರು ಶಾರ್ಟ್ ಅಂಡ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಓದೋದಕ್ಕೆ ಕೋಡ್ ನ ಈಸಿ ಆಗುತ್ತೆ. ದೆನ್ ಫಾಸ್ಟರ್ ಕೋಡ್ ನ ಬರೀತಾನೆ. ದೆನ್ ಗ್ರೇಟ್ ಫಾರ್ ಫಿಲ್ಟರಿಂಗ್ ಅಂಡ್ ಟ್ರಾನ್ಸ್ಫಾರ್ಮಿಂಗ್ ದಿ ಡೇಟಾ. ಸೆಟ್ ಕಾಂಪ್ರಿಹೆನ್ಷನ್ ಆಟೋಮೆಟಿಕಲಿ ರಿಮೂವ್ ಸೆಟ್ ಡುಪ್ಲಿಕೇಟ್ ಆಸ್ ಎ ಸೆಟ್ ಇನ್ ಬಿಲ್ಟ್ ನೇಚರ್. ಅದು ಡುಪ್ಲಿಕೇಟ್ಸ್ ನ ರಿಮೂವ್ ಮಾಡೋದಕ್ಕೆ ಸೆಟ್ ನ ಯೂಸ್ ಮಾಡ್ತೀವಿ. ಅಂಡ್ ಸೆಟ್ ನ ಯೂಸ್ ಮಾಡೋದ್ರಿಂದ ಮೆಮೊರಿ ಎಫಿಷಿಯಂಟ್ ಆಗಿ ಔಟ್ಪುಟ್ ನ ರಿಟರ್ನ್ ಆಗುತ್ತೆ, ಯಾಕಂದ್ರೆ ಇಟ್ ರಿಮೂವ್ಸ್ ಡುಪ್ಲಿಕೇಟ್ಸ್. ಕಾಮನ್ ಮಿಸ್ಟೇಕ್ಸ್ ವೈಲ್ ಕ್ರಿಯೇಟಿಂಗ್ ದಿ ಸೆಟ್ಸ್ ಟು ಅವಾಯ್ಡ್. ಫಾರ್ ಕ್ಲೀನ್ ಅಂಡ್ ಎಫಿಷಿಯಂಟ್ ಕೋಡ್ ಬರಬೇಕು ಅಂದ್ರೆ ಯಾವ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಬೇಕು ಅಂದ್ರೆ ಡುಪ್ಲಿಕೇಟ್ ವ್ಯಾಲ್ಯೂಸ್ ನ ನೀವು ಆಡ್ ಮಾಡೋದನ್ನ ಕಡಿಮೆ ಮಾಡಿ. ಯಾಕೆಂತಂದ್ರೆ ಸೆಟ್ಸ್ ವಿಲ್ ಆಟೋಮೆಟಿಕಲಿ ರಿಮೂವ್ ಡುಪ್ಲಿಕೇಟ್ಸ್. ದೆನ್ ಯೂಸ್ ಕರ್ಲಿ ಬ್ರೇಸಸ್ ಓನ್ಲಿ, ನಾಟ್ ದಿ ಸ್ಕ್ವೇರ್ ಬ್ರಾಕೆಟ್ಸ್, ನಾಟ್ ದಿ ಓಪನ್ ಬ್ರೇಸಸ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಕರ್ಲಿ ಬ್ರೇಸಸ್ ಅಂದ್ರೆ ಫ್ಲವರ್ ಬ್ರಾಕೆಟ್ಸ್ ನ ಯೂಸ್ ಮಾಡಿ. ದೆನ್ ಸೆಟ್ಸ್ ಒಳಗಡೆ ಡಿಕ್ಷನರೀಸ್ ಆಗಲಿ ಲಿಸ್ಟ್ ವ್ಯಾಲ್ಯೂಸ್ ಆಗಲಿ ಯೂಸ್ ಮಾಡೋದು ಕಡಿಮೆ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ಸೆಟ್ ಕ್ರಿಯೇಟ್ ಮಾಡಿದ್ರೆ ಇದ್ರೊಳಗಡೆ ಲಿಸ್ಟ್ ಯೂಸ್ ಮಾಡೋದು ಆರ್ ಕೀ ವ್ಯಾಲ್ಯೂ ತರ ಡಿಕ್ಷನರೀಸ್ ನ ಯೂಸ್ ಮಾಡೋದು ಇಟ್ ಈಸ್ ಅನ್ಯಾಷಬಲ್, ಸೊ ಇದನ್ನ ಅವಾಯ್ಡ್ ಮಾಡಿ. ದೆನ್ ಮಾಡಿಫೈಯಿಂಗ್ ವೈಲ್ ಇಟರೇಟಿಂಗ್ ಅಂತಂದ್ರೆ ಈಗ ನನ್ನ ಲೂಪ್ ಅಲ್ಲಿ ಎಕ್ಸ್ ಇಟರೇಟ್ ಆಗ್ತಾ ಇದೆ, ದೆನ್ ಎಕ್ಸ್ ನ ರಿಮೂವ್ ಮಾಡಿದ್ರೆ ಇಟ್ ಶೋಸ್ ರನ್ ಟೈಮ್. ನೀವು ಆಲ್ರೆಡಿ ಲೂಪ್ ರನ್ ಮಾಡ್ತಿದ್ರೆ ಲೂಪ್ ಅಲ್ಲಿ ಎಕ್ಸ್ ವ್ಯಾಲ್ಯೂಸ್ ಪ್ರಿಂಟ್ ಮಾಡೋದಕ್ಕೆ, ದೆನ್ ಅಗೇನ್ ನೀವು ಆ ಲೂಪ್ ಅಲ್ಲಿ ಇಟರೇಷನ್ ವ್ಯಾಲ್ಯೂ ರಿಮೂವ್ ಮಾಡಿದ್ರೆ ಇಟ್ ಶೋಸ್ ಎರರ್, ದಟ್ ಇಸ್ ರನ್ ಟೈಮ್ ಎರರ್ ಬರುತ್ತೆ. ದೆನ್ ಇಲ್ಲೊಂದು ಇಂಟ್ರಾಕ್ಟಿವ್ ಕ್ವೆಶ್ಚನ್ ಹಾಕಿದ್ದೀನಿ, ಓಪ್ಸೋ ನಾನು ಇಷ್ಟವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಇಂಟ್ರಾಕ್ಟಿವ್ ಕ್ವೆಶ್ಚನ್ ಫುಲ್ ಕೇರ್ಫುಲ್ ಆಗಿ ಓದಿ ಕಮೆಂಟ್ ಮಾಡಿ. ದೆನ್
ಸೆಟ್ಸ್ ಮೋರ್ ಪವರ್ಫುಲ್. ಯಾಕೆ? ನೀವು ಸೆಟ್ಸ್ ನ ಅರ್ಥ ಮಾಡ್ಕೊಂಡ್ರೆ ಸೆಟ್ಸ್ ಹೇಗೆ ವರ್ಕ್ ಆಗುತ್ತೆ ಅಂಡ್ ಬಿಹೇವಿಯರ್ ಆಫ್ ದ ಸೆಟ್ಸ್ ಅಂಡ್ ಆಪರೇಷನ್ಸ್, ಅವಾಗ ಎರರ್ ಕಡಿಮೆ ಮಾಡಬಹುದು. ಆಲ್ಸೋ ನೀವು ಕ್ಲೀನ್ ಅಂಡ್ ಎಫಿಷಿಯಂಟ್ ಕೋಡ್ ನ ಬರೀಬಹುದು. ಸೆಟ್ಸ್ ಆಪರೇಷನ್ಸ್ ಅಂಡ್ ಸೆಟ್ ಬಿಲ್ಟಿಂಗ್ ಮೆಥಡ್ಸ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಕ್ಲೀನ್ ಅಂಡ್ ಎಫಿಷಿಯಂಟ್ ಕೋಡ್ ಯೂಸ್ ಮಾಡೋದು. ವೈ ಎಫಿಷಿಯಂಟ್ ಕೋಡ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸೆಟ್ ಕಾಂಪ್ರಿಹೆನ್ಷನ್ ನ ಯೂಸ್ ಮಾಡ್ಕೊಂಡು ನೀವು 6 ಲೈನ್ಸ್ ಬರೆಯೋ ಕೋಡ್ ಓನ್ಲಿ 1 or 2 ಲೈನ್ಸ್ ಅಲ್ಲಿ ಬರಬಹುದು. ಸಮಟೈಮ್ಸ್ 1 ಲೈನ್ಸ್ ಅಲ್ಲಿ ಬರಬಹುದು ಇಫ್ ಕಂಡೀಷನ್ಸ್ ಆರ್ ನಾಟ್ ಇನ್ಕ್ಲೂಡೆಡ್. ಅವಾಗ ಕೋಡ್ ನ ಸ್ಟೋರ್ ಮಾಡುವಂತ ಎಫಿಷಿಯನ್ಸಿ ಅಂದ್ರೆ ಮೆಮೊರಿ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. 6 ಲೈನ್ಸ್ ಅಲ್ಲಿ ಬರೆಯೋ ಕೋಡ್ 1 ಲೈನ್ ಅಲ್ಲಿ ಬರೆದ್ರೆ ಈಸಿ ಅನ್ಸುತ್ತೆ ಓದೋದಕ್ಕೆ. ಅಂಡ್ ಗುಡ್ ಪ್ರೋಗ್ರಾಮರ್ಸ್ ಅದನ್ನೇ ಮಾಡೋದು, ಕ್ಲೀನ್ ಅಂಡ್ ಎಫಿಷಿಯಂಟ್ ಅಂಡ್ ಕನ್ಸೈಸ್ ವೇಯಲ್ಲಿ ಕೋಡ್ ಬರೀತಾನೆ. Finally, summary of the sets: unique and immutable, no duplicate values and it cannot be altered. And unordered collection ಯಾವುದೇ ಪ್ರಿಯರ್ ಆರ್ಡರ್ ಇರೋದಿಲ್ಲ. ನೀವು ಯಾವ ರೀತಿ ಬರೋದು 1 2 3 4 ಅಂತ ನೀವು ಸೆಟ್ ಕ್ರಿಯೇಟ್ ಮಾಡಿದ್ರೆ it will print 2 3 4 1 like that. There is no order. Then versatile operations using the mathematical operations, basically set, union, intersection, difference and symmetric difference. Built-in methods: add, remove, discard, pop, clear, like that. Efficient and fast ಯಾಕೆ ಅಂತಂದ್ರೆ ನಾನು ಹೇಳಿದ್ನಲ್ಲ 6 ಲೈನ್ಸ್ ಬರೆಯೋ ಕೋಡ್ ಓನ್ಲಿ 1 ಲೈನ್ ಅಲ್ಲಿ ಬರೀಬಹುದು. ಎಫಿಷಿಯಂಟ್ ದೆನ್ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಎಫಿಷಿಯಂಟ್ ವಿತ್ ರೆಸ್ಪೆಕ್ಟ್ ಟು ಮೆಮೊರಿ, ಅಂದ್ರೆ ಕೋಡ್ ನ ಸ್ಟೋರ್ ಮಾಡಬೇಕಲ್ಲ ಐಡಿಗಳಲ್ಲಿ, ಅದಕ್ಕೆ ವಿತ್ ರೆಸ್ಪೆಕ್ಟ್ ಟು ಮೆಮೊರಿ ಅಂಡ್ ವಿತ್ ರೆಸ್ಪೆಕ್ಟ್ ಟು ಫಾಸ್ಟರ್ ಆಕ್ಸೆಸ್. ಇನ್ನೊಂದು ಏನಂತಂದ್ರೆ ಡ್ಯೂಪ್ಲಿಕೇಟ್ಸ್ ಆಲ್ರೆಡಿ ರಿಮೂವ್ ಮಾಡಿದ್ದಾರೆ. ಕಡಿಮೆ ಜನದಲ್ಲಿ ಶಾರ್ಟ್ ಲಿಸ್ಟ್ ಮಾಡೋದು ವೆರಿ ಈಸಿ. ಜಾಸ್ತಿ ಜನದಲ್ಲಿ ಶಾರ್ಟ್ ಲಿಸ್ಟ್ ಮಾಡೋದು ತುಂಬಾ ಕಷ್ಟ. ಕಡಿಮೆ ಜನದಲ್ಲಿ ಶಾರ್ಟ್ ಲಿಸ್ಟ್ ಮಾಡೋದು, ಆಕ್ಸೆಸ್ ಮಾಡೋದು, ಅವ್ರನ್ನ ಸರ್ಚ್ ಮಾಡೋದು, ಫೈಂಡ್ ಮಾಡೋದು, ರಿಮೂವ್ ಮಾಡೋದು, ಇಟ್ಸ್ ವೆರಿ ಈಸಿ. ದೆನ್ ಸೆಟ್ಸ್ ಎಲ್ಲಿ ರಿಯಲ್ ಟೈಮ್ ಎಕ್ಸಾಂಪಲ್ ಎಲ್ಲಿ ಯೂಸ್ ಮಾಡ್ತೀನಿ ಅಂದ್ರೆ, ರಿಮೂವಿಂಗ್ ದ ಡ್ಯೂಪ್ಲಿಕೇಟ್ ಡೇಟಾ, ಫಿಲ್ಟರಿಂಗ್ ದಿ ಡೇಟಾ ಟ್ರಾನ್ಸ್ಫಾರ್ಮೇಷನ್. ಮೇನ್ಲಿ ನಾನೊಂದು ಪ್ರಾಜೆಕ್ಟ್ ಅಲ್ಲಿ ಯೂಸ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಕಸ್ಟಮರ್ ಚರ್ನ್ ಪ್ರಿಡಿಕ್ಷನ್ ಅಲ್ಲಿ ಯೂಸ್ ಮಾಡಿದ್ದೀನಿ. ಕಸ್ಟಮರ್ ಚರ್ನ್ ಪ್ರಿಡಿಕ್ಷನ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತಂದ್ರೆ, ETL ಎಕ್ಸ್ಟ್ರಾಕ್ಷನ್ ಟ್ರಾನ್ಸ್ಫಾರ್ಮೇಷನ್ ಅಂಡ್ ಲೋಡ್ ಪ್ರೋಸೆಸ್ ಅಲ್ಲಿ ಫಾರ್ ರಿಮೂವಿಂಗ್ ದಿ ಡ್ಯೂಪ್ಲಿಕೇಟ್ ಕಸ್ಟಮರ್ಸ್. ಅಂದ್ರೆ ಸೇಮ್ ಕಸ್ಟಮರ್ 2 ಸಲ ಬಿಲ್ ಹಾಕ್ಸ್ಕೊಂಡಿರ್ತಾನೆ. ಸಮಟೈಮ್ಸ್ ಐಟಮ್ಸ್ ತಗೊಂಡೋಗಿರ್ತೀನಿ, ಸೇಮ್ ಡೇ ಇನ್ನೊಂದು ಬರ್ತಾನೆ. ಬಟ್ ಅವ್ರದ್ದೆಲ್ಲದೂ ಸಮ್ ಅಗ್ರಿಗೇಷನ್ ಮಾಡಿ, ಅಂದ್ರೆ ಕಸ್ಟಮರ್ C1 ಸೇಮ್ ಡೇ ಇನ್ನೊಂದು ಐಟಮ್ಸ್ ಬಂದಿರ್ತಾನೆ, ಬಟ್ ಒಂದು ಒಂದೇ ನೇಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅಷ್ಟೊಂದು ಬಿಲ್ ಟೋಟಲ್ ಮಾಡೋದಕ್ಕೆ C1 and C2 ಯೂನಿಯನ್ ಮಾಡಿದ್ದೀನಿ ಆ ರೀತಿ. ದೆನ್ ಫೈಂಡಿಂಗ್ ದಿ ಕಾಮನ್ ಎಲಿಮೆಂಟ್ಸ್ ಬಿಟ್ವೀನ್ ದಿ ಕಲೆಕ್ಷನ್ಸ್, ಅಂದ್ರೆ C1 C2 ಅಲ್ಲಿ ಕಾಮನ್ ಎಲಿಮೆಂಟ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ. ಎಫಿಷಿಯಂಟ್ ಲುಕ್ಅಪ್ಸ್ ಅಂಡ್ ವ್ಯಾಲಿಡೇಷನ್, ಆಸ್ ಇಟ್ ರಿಮೂವ್ಸ್ ದಿ ಡ್ಯೂಪ್ಲಿಕೇಟ್ಸ್ ಇಟ್ ವ್ಯಾಲಿಡೇಟ್ ದಿ ಡ್ಯೂಪ್ಲಿಕೇಟ್ ಐಟಮ್ಸ್. ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, APIs ಅಲ್ಲಿ ಯೂಸ್ ಮಾಡ್ತೀವಿ, ಡೇಟಾಬೇಸ್ ಅಂಡ್ ವೆಬ್ ಆಪ್ಸ್. ಅದರಲ್ಲಿ JSONs ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ವೈ JSONs ಅಂತಂದ್ರೆ JSON ಔಟ್ಪುಟ್ ಸೆಟ್ ತರನೇ ಇರುತ್ತೆ, ಇದೇ ರೀತಿ ಇರುತ್ತೆ JSON ಲೈಕ್ ದಿಸ್. ನೆಕ್ಸ್ಟ್ ಪೈಥಾನ್ ಸ್ಟ್ರಿಂಗ್ಸ್ ನ ಇದೇ ರೀತಿ ಡಿಟೇಲ್ಡ್ PPT ಸ್ಲೈಡ್ಸ್ ಜೊತೆಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನನ್ನ ಪೇಜ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೋತ್ ಇನ್ ಯೂಟ್ಯೂಬ್ ಅಂಡ್ ಇನ್ಸ್ಟಾ. ಸೆಟ್ಸ್ ಟಾಪಿಕ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್.